ಮೂಡಾ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ಆದೇಶ ವಜಾಗೊಳಿಸುವಂತೆ ಕೋರಿ ಸಿಎಂ ಸಿದ್ದರಾಮಯ್ಯ ಸಲ್ಲಿಸಿರುವ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿದೆ. ಶಾಸಕರು, ಸಂಸದರ ವಿರುದ್ಧದ ಕ್ರಿಮಿನಲ್ ಪ್ರಕರಣಗಳ ವಿಚಾರಣೆಯ ವಿಶೇಷ ನ್ಯಾಯಪೀಠದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಎದುರು ಗುರುವಾರ ಅಂದರೆ ಸೆಪ್ಟೆಂಬರ್ 12ಕ್ಕೆ ವಿಚಾರಣೆ ಮುಂದುವರೆದಿತ್ತು. ಸುದೀರ್ಘ ವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶರಾದ ಎಂ ನಾಗಪ್ರಸನ್ನ ಅವರು ತೀರ್ಪನ್ನ ಕಾಯ್ದಿರಿಸಿದ್ದಾರೆ. ಗುರುವಾರ ಮಧ್ಯಾಹ್ನ ವಿಚಾರಣೆ ಆರಂಭ ಆಗ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ಪರ ವಕೀಲ, ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯವಾದಿ ಅಭಿಷೇಕ್ ಮನು ಸಿಂಘ್ವಿ ತಮ್ಮ ವಾದ ಮಂಡಿಸಿದ್ರು. ಗವರ್ನರ್ ತಮ್ಮ 5-6 ಪುಟಗಳ ಆದೇಶದಲ್ಲಿ ತಾವು ಪರಿಶೀಲಿಸಿದ ಕಡತದಲ್ಲಿನ ಒಂದೇ ಒಂದು ಪದವನ್ನು ಉಲ್ಲೇಖಿಸಿಲ್ಲ. ಅವರು ಕೊಟ್ಟ ಕಾರಣವನ್ನ 1000 ಪುಟಗಳ ಕಡತದಲ್ಲಿ ಹುಡುಕೋಕೆ ಸಾಧ್ಯನಾ ಅನ್ನೋ ಪ್ರಶ್ನೆಯನ್ನ ತಮ್ಮ ವಾದದಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಎತ್ತಿದ್ರು. ಸಿಎಂ ಪಾತ್ರವೇನಿತ್ತು, ಯಾವುದಾದ್ರೂ ಕಡತಕ್ಕೆ ಸಿಎಂ ಸಹಿ ಹಾಕಿದ್ದಾರಾ ಅನ್ನೋದನ್ನು ರಾಜ್ಯಪಾಲರು ಉಲ್ಲೇಖಿಸಿಲ್ಲ ಅಂತ ಹೇಳಿದ್ರು. ಸಂಪುಟದ ಶಿಫಾರಸನ್ನ ನಿರಾಕರಿಸುವಾಗ ಅದಕ್ಕೆ ಕಾರಣಗಳನ್ನ ಗವರ್ನರ್ ನೀಡಬೇಕಿತ್ತು. ಆದರೆ ಅದ್ಯಾವುದನ್ನೂ ಮಾಡದೆ ಅನುಮತಿ ನೀಡಿರೋದು ಮೇಲ್ನೋಟಕ್ಕೆ ತರ್ಕರಹಿತ ಅಂತ ಮನು ಸಿಂಘ್ವಿ ಹೇಳಿದ್ರು. ರಾಜ್ಯಪಾಲರು 23 ವರ್ಷದ ಹಳೆಯ ಪ್ರಕರಣದ ತನಿಖೆಗೆ ಅನುಮತಿ ನೀಡಿದ್ದಾರೆ. ರಾಷ್ಟ್ರಪತಿ ಆಳ್ವಿಕೆಗಿಂತ ಇದು ಹೆಚ್ಚು ರಾಜಕೀಯ ಪ್ರೇರಿತ. ಸೆಕ್ಷನ್ 17A ಅಡಿ ಅನುಮತಿ ನೀಡುವಾಗ ಸಚಿವ ಸಂಪುಟದ ಶಿಫಾರಸನ್ನ ಪಾಲಿಸಬೇಕು. ಪಾಲಿಸದೇ ಇದ್ರೆ ಅದಕ್ಕೆ ಸೂಕ್ತ ಕಾರಣ ನೀಡುವ ಹೊಣೆ ರಾಜ್ಯಪಾಲರ ಮೇಲಿದೆ ಅಂತ ಹೇಳಿದ್ರು. ರಾಜ್ಯಪಾಲರು ಪೂರ್ವಾಗ್ರಹ ಪೀಡಿತರಾಗಿ ಅನುಮತಿ ಕೊಟ್ಟಿದ್ದಾರೆ, ತಾರತಮ್ಯ ಎಸಗಿದ್ದಾರೆ ಅಂತ ವಾದ ಮಂಡಿಸಿದ್ರು. ರಾಜ್ಯಪಾಲರು ಒಂದೇ ಒಂದು ಕಾರಣವನ್ನು ಕೊಟ್ಟಿಲ್ಲ. ರಾಜ್ಯಪಾಲರ ಕಡತದಲ್ಲಿ ಕಾರಣಗಳಿವೆ ಅಂತ ಹೇಳಲಾಗ್ತಿದೆ, ಆದರೆ ಎಲ್ಲಿವೆ ಕಾರಣಗಳು ಅಂತ ಮನು ಸಿಂಘ್ವಿ ಪ್ರಶ್ನೆ ಎತ್ತಿದ್ರು. ಸಚಿವ ಸಂಪುಟದ ಶಿಫಾರಸನ್ನ ರಾಜ್ಯಪಾಲರು ಪಾಲಿಸಲೇಬೇಕು ಅಂತಿಲ್ಲ, ಆದರೆ ಭಿನ್ನ ನಿಲುವನ್ನ ತಳೆದಾಗ ಅದಕ್ಕೆ ಕಾರಣ ನೀಡಬೇಕು ಅನ್ನೋದು ನಿಮ್ಮ ಅಭಿಪ್ರಾಯವೇ ಅಂತ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಕೇಳಿದ್ರು. ರಾಜ್ಯಪಾಲರ ಕಡತದಲ್ಲೇ ಕಾರಣಗಳಿದ್ರೆ ಅದನ್ನ ಪರಿಗಣಿಸಬಾರದೆ? ಕೆಲವು ಸ್ಪಷ್ಟನೆಗಾಗಿ ಇದನ್ನ ಕೇಳ್ತಿದ್ದೀನಿ ಅಂತ ನ್ಯಾಯಮೂರ್ತಿಗಳು ಹೇಳಿದ್ರು. ಶಶಿಕಲಾ ಜೊಲ್ಲೆ ವಿರುದ್ಧದ ಪ್ರಾಸಿಕ್ಯೂಷನ್ಗೆ 3 ವರ್ಷಗಳ ನಂತರ ರಾಜ್ಯಪಾಲರು ಅನುಮತಿಯನ್ನ ನಿರಾಕರಿಸಿದ್ದಾರೆ. ಆದರೆ ಸಿಎಂ ವಿರುದ್ಧ ತರಾತುರಿಯಲ್ಲಿ ಅನುಮತಿ ಕೊಟ್ಟಿದ್ದಾರೆ. ಯಾಕೆ ಈ ನಿರ್ಣಯಕ್ಕೆ ಬರಲಾಯಿತು ಅನ್ನೋದ್ರ ಬಗ್ಗೆ ಆದೇಶದಲ್ಲಿ ಕಾರಣವನ್ನೇ ಕೊಟ್ಟಿಲ್ಲ ಅಂತ ಸಿಂಘ್ವಿ ವಾದಿಸಿದ್ರು. ಸಿಎಂ ಪತ್ನಿಗೆ ಮಾತ್ರವೇ ಮೂಡಾ ಬದಲಿ ನಿವೇಶನ ಹಂಚಿಕೆ ಆಗಿಲ್ಲ. ಮೂಡಾ ಸಭೆಯಲ್ಲಿ ಸಿಎಂ ಪುತ್ರ ಇದ್ದರೂ ಅವರು ಮಾತಾಡಿರ್ಲಿಲ್ಲ. ಜಮೀನು ಅಕ್ರಮವಾಗಿದ್ರೆ 5 ವರ್ಷಗಳ ನಂತರ ದಾನಪತ್ರ ಬರೆಯೋಕೆ ಹೇಗೆ ಸಾಧ್ಯವಾಗ್ತಿತ್ತು ಅನ್ನೋದು ಸಿಂಘ್ವಿ ಅವರ ವಾದ. ರಾಜ್ಯಪಾಲರು ನಿಷ್ಪಕ್ಷಪಾತಿಗಳು ಅನ್ನೋದು ಕೇಳಲು ಮಾತ್ರ ಇರುವ ಸಂಗತಿಯಾಗಿದೆ. ಸಂಶಯಾಸ್ಪದ ಹಿನ್ನೆಲೆ ಇರುವ ವ್ಯಕ್ತಿಗಳ ದೂರಿನ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲಾಗಿದೆ ಅಂದ್ರು. ಯಾರು ಸಂಶಯಾಸ್ಪದ ವ್ಯಕ್ತಿಗಳು ಅನ್ನೋ ಜಡ್ಜ್ ಪ್ರಶ್ನೆಗೆ ಟಿಜೆ ಅಬ್ರಹಾಂ ವಿರುದ್ಧ ಹಲವು ಆರೋಪಗಳಿವೆ, ಸುಪ್ರೀಂ ಕೋರ್ಟ್ 25 ಲಕ್ಷ ರೂಪಾಯಿ ದಂಡ ವಿಧಿಸಿದೆ ಅಂತ ಸಿಂಘ್ವಿ ಉತ್ತರಿಸಿದ್ರು. ಸಿಂಘ್ವಿ ವಾದ ಮಂಡನೆ ಬಳಿಕ ಸಿಎಂ ಪರವಾಗಿ ಮಾಜಿ ಅಡ್ವೊಕೇಟ್ ಜನರಲ್ ಪ್ರೊಫೆಸರ್ ರವಿವರ್ಮ ಕುಮಾರ್ ಕೂಡ ವಾದ ಮಂಡಿಸಿದ್ರು. ರಾಜ್ಯಪಾಲರ ಆದೇಶ ರಾಜಕೀಯ ದುರುದ್ದೇಶದಿಂದ ಕೂಡಿದೆ ಅಂತ ಅವರು ವಾದಿಸಿದ್ರು. ರಾಜ್ಯ ಸರ್ಕಾರದ ಪರ ವಾದಿಸಿದ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ, ರಾಜ್ಯಪಾಲರು ಯಾವುದೇ ತನಿಖೆಯ ಆಧಾರವಿಲ್ಲದೆ 17A ಅಡಿ ಅನುಮತಿ ನೀಡಿರೋದೇ ತರಾತುರಿಯ ನಿರ್ಧಾರ ಅಂತ ಹೇಳಿದ್ರು. ಪ್ರಾಸಿಕ್ಯೂಷನ್ಗೆ ಅನುಮತಿ ಕಾನೂನು ಬಾಹಿರ ಅಂತ ವಾದ ಮಂಡಿಸಿದ್ರು. ಟಿಜೆ ಅಬ್ರಹಾಂ ಪರ ವಕೀಲರಿಂದಲೂ ವಾದ ಮಂಡನೆ ನಡೆಯಿತು. ಇಂದೇ ವಾದ ಪೂರ್ಣಗೊಳಿಸಬೇಕು ಅಂತ ನ್ಯಾಯಮೂರ್ತಿಗಳು ಆರಂಭದಲ್ಲೇ ಸೂಚಿಸಿದ್ರು. ಅಂತೆಯೇ ವಾದ ಪ್ರತಿವಾದ ಪೂರ್ಣಗೊಂಡಿದ್ದು ತೀರ್ಪನ್ನ ಕಾಯ್ದಿರಿಸಲಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.